ವೆಲ್ಕಮ್ ಬ್ಯಾಕ್. ಯಾವುದೇ ಭಾಗದಲ್ಲಾದರೂ ಕೂಡ ಕಾರ್ಖಾನೆಗಳು ನಿರ್ಮಾಣ ಆದ್ರೆ ಆ ಭಾಗದ ಜನರ ಬದುಕು ಉದ್ಧಾರ ಆಗುತ್ತೆ, ಆರ್ಥಿಕವಾಗಿ ಸದೃಢರಾಗ್ತಾರೆ ಅಂತ ಬಂಡವಾಳಶಾಹಿಗಳು ಈ ರೀತಿ ವಾದ ಮಾಡ್ತಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಅದೇ ಕಾರ್ಖಾನೆಗಳಿಂದ ಸಾವಿರಾರು ಜನರ ಬದುಕು ಕೂಡ ಮೂರಾಬಟ್ಟೆ ಆಗ್ತಾ ಇದೆ ಅನ್ನುವಂತಹ ಸಾಕಷ್ಟು ಉದಾಹರಣೆಗಳು ಕಣ್ಮುಂದೆ ಬರುತ್ತೆ. ಯಾಕೀಗ ಈ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾರ್ಖಾನೆ ಕಲುಷಿತ ನೀರಿಗೆ ಜನರು ತತ್ತರ. ಆಸಿಡ್ ಮಿಶ್ರಿತ ನೀರಿನಿಂದ ಜೀವನ ದುಸ್ತರ. ಕೇವಲ ನಿಮ್ಮ ಹೊಟ್ಟೆ ತುಂಬಿಸೋದಕ್ಕೆ 500 ಜನ ಹೊಟ್ಟೆ ತುಂಬಿಸೋದಕ್ಕೆ 1000 ಜನ ಪ್ರಾಣಿಗಳು, ಮಕ್ಕಳು, ಮರಿ, ಮುಂದಿನ ಪೀಳಿಗೆ ಎಲ್ಲರೂ ಹಾಳು ಮಾಡ್ತಾ ಇದ್ದೀರಾ. ಹೀಗೆ ಫ್ಯಾಕ್ಟರಿ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಜನರು. ಕಾರ್ಖಾನೆ ಕಲುಷಿತ ನೀರಿನಿಂದ ಒಣಗಿ ಹೋಗಿರುವ ಅಡಕೆ, ತೆಂಗು ಸೇರಿದಂತೆ ವಿವಿಧ ಬೆಳೆಗಳು ಫ್ಯಾಕ್ಟರಿ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು. ಹೌದು, ಇದೆಲ್ಲ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಹೆಬ್ಬಾಳು ಬಡಾವಣೆಯ ಪಕ್ಕದಲ್ಲಿರುವ ಬನ್ಸಾಲ್ ಆರಾಧ್ಯ ಸ್ಟೀಲ್ ವೈರ್ ಫ್ಯಾಕ್ಟರಿ ಬಳಿ. ಈ ಕಾರ್ಖಾನೆಯಲ್ಲಿ ನೂರಾರು ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ದೇಶದ ವಿವಿಧ ಕಡೆ ತನ್ನದೇ ಆಗಿರುವ ಹೆಸರು ಕೂಡ ಇದೆ. ಅಲ್ಲದೆ ಈ ಫ್ಯಾಕ್ಟರಿಯಲ್ಲಿ ವೈರ್ ತಯಾರಾಗುತ್ತಿದ್ದು ಹೊರಬರುವ ತ್ಯಾಜ್ಯದಿಂದ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಕುಡಿಯುವ ನೀರಿನಲ್ಲಿ ಜಿಡ್ಡಿನ ಅಂಶ ಹೆಚ್ಚಾಗುತ್ತಿದ್ದು ಇದನ್ನ ಕುಡಿದು ಅನಾರೋಗ್ಯಕ್ಕೀಡಾಗುವಂತಾಗಿದೆ. ಈಗ ಅಕ್ಕಪಕ್ಕ ಹೊಲದಾಗೆಲ್ಲ ಬಿಟ್ಬಿಟ್ರೆ ಹೊಲದೊಳಗೆಲ್ಲ ಬೆಳೆ ನಾಶವಾಗಿ ಹೋಗತ್ತೆ. ಸಾಕೋರು ಏನ್ ಬಂದ್ರು ಸುಧಾರಿಸಿ ಅಂತಾರೆ. ಬಡವರು 1 ಎಕರೆ 2 ಎಕರೆ ಜಮೀನು ಇದ್ದಂತಾರವು ವರ್ಷಾರ್ಗಟ್ಲೆ ಅದ್ರಾಗ ಕಾಲಕ್ಕ ಜೀವನ ಮಾಡದೇರಿ ಗೊತ್ತಾಗತ್ತೆ ಸಮಸ್ಯೆ ಏನನ್ನೋದು. ಅದು ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಬಡವರಿಗೆ ಒಳ್ಳೇದಾಗಬೇಕು, ಅದನ್ನ ತಡೆಗಟ್ಟಬೇಕು, ಆ ಸೆಡ್ ಹೊರಗೆ ಬಿಡಬಾರ್ದು ಅಂತ ಹೇಳ್ತಾ ಇದೀವಿ ಸರ್. ಅದು ಅಲ್ಲದೆ ಬೋರ್ವೆಲ್ಗಳಲ್ಲಿ ಕೂಡ ಕಲುಷಿತ ನೀರು ಸೇರ್ಪಡೆಯಾಗಿದ್ದರಿಂದ ನೀರನ್ನ ಬಳಕೆ ಮಾಡಲು ಕೂಡ ಯೋಗ್ಯವಾಗಿಲ್ಲ. ಅಲ್ಲದೆ ಈ ಫ್ಯಾಕ್ಟರಿ ಸುತ್ತಮುತ್ತ ಇರುವ ಜಮೀನುಗಳಲ್ಲಿ ಬೆಳೆಗಳು ಕೂಡ ಒಣಗಿ ಹೋಗುತ್ತಿದ್ದು ಫ್ಯಾಕ್ಟರಿಯ ಕೆಮಿಕಲ್ ಭೂಮಿಗೆ ಸೇರಿದ್ದರಿಂದ ತೊಂದರೆಯಾಗುತ್ತಿದೆ ಎಂದು ಇಲ್ಲಿನ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಅವರು ಆಸಿಡ್ ನೀರನ್ನ ಭೂಮಿ ಒಳಗೆ ಬಿಡ್ತಿದ್ದಾರೆ. ಹಾಗಾಗಿ ದೊಡ್ಡವರಿಗೆ ಸಣ್ಣವರಿಗೆಲ್ಲ ಮಂಡಿ ನೋವು, ಕಾಲ್ ನೋವು, ಮೈಕೈ ಕೆರೆತ, ಒಂಥರ ನೀರು ಕುಡಿದ್ರೆ ಗಂಟ್ಲಲ್ಲಿ ನೋವು ಬರ್ತಾ ಇದೆ. ಹಾಗಾಗಿ ನಾವು ಬೆಳೆಗೆ ಏನಾದ್ರೂ ಬೋರ್ವೆಲ್ ಹಾಕ್ಸಿದ್ರೆ ಹೊಲದಲ್ಲೆಲ್ಲ ಆ ನೀರು ಡಂಪ್ ಆಗ್ಬಿಟ್ಟು ನಮಗೆ ಆಸಿಡ್ ನೀರು ಬರ್ತಾ ಇದೆ ಭೂಮಿ ಮೇಲಿಂದ ಒಳಗಡೆಯಿಂದ. ಆ ನೀರ್ನ ಅವರು ಡಂಪ್ ಮಾಡ್ರಿ ಬೇರೆ ಕಡೆ ಅಂತ ನಾವು ಕೇಳಿದ್ರೆ ಅವರು ಇಲ್ಲ, ಇಲ್ಲೇ ಬಿಡ್ತಾ ಇದೀವಿ ಅಂತ ನಾವು ಕೇಳಿದಾಗ ಅಷ್ಟೇ ಟ್ಯಾಂಕರ್ ಅಲ್ಲಿ ಡಂಪ್ ಮಾಡ್ತಾರೆ. ಆಮೇಲೆ ಮತ್ತೆ ತಿರ್ಗಾ ಇಲ್ಲೇ ಬಂದು ಡಂಪ್ ಮಾಡ್ತಾರೆ ಅವರು. ಇನ್ನು ಫ್ಯಾಕ್ಟರಿಯಿಂದ ಹೊರಬರುವ ಕಲುಷಿತ ನೀರನ್ನ ಶುದ್ದೀಕರಣ ಮಾಡಿ ಬಳಕೆ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ಕಲುಷಿತ ನೀರನ್ನ ಸೀದಾ ಜಮೀನಿನ ಒಳಗೆ ಬಿಟ್ಟಿರೋದ್ರಿಂದ ಅದು ಅಂತರ್ಜಾಲದಲ್ಲಿ ಸೇರಿಕೊಂಡು ಸುತ್ತಮುತ್ತಲಿನ ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಂತ ಬೆಳೆಗಳಿಗೆ ಹಾನಿಯಾಗಿದೆ. ಅಲ್ಲದೆ ಕುಡಿಯುವ ನೀರು ಕೂಡ ಕಲುಷಿತಗೊಂಡಿದೆ. ಆದ್ದರಿಂದ ಫ್ಯಾಕ್ಟರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಅದಕ್ಕೆ ಬೇಕಾದ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ಈಗಲೇ ತಗೊಂಡಿದೆ ಕಂಪನಿ. ಇವಾಗ ಮೊದಲು ಒಬ್ಬರ ಕಂಟ್ರೋಲ್ ಅಲ್ಲಿ ಇತ್ತು, ಅಂದ್ರೆ ಲೋಕಲ್ ಅಂತ ಆರಾಧ್ಯ ಅನ್ನೋರೊಬ್ಬರ ಇದರಲ್ಲಿ ಇತ್ತು. ಇವಾಗ ಬನ್ಸಲ್ ಅನ್ನೋ ಒಂದು ಡೆಲ್ಲಿ ಕಂಪನಿ ಆಡ್ ಆಗಿರೋದ್ರಿಂದ ಅವರದು ಇದೇ ತರದವೇ 4 ಫ್ಯಾಕ್ಟರಿಗಳಿದಾವೆ ಇಂಡಿಯಾದಲ್ಲಿ. ಈ ಫ್ಯಾಕ್ಟರಿಯನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲದನ್ನು ಈಗ ಇದ್ರ ಜೊತೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಒಟ್ಟಾರೆ ಫ್ಯಾಕ್ಟರಿಯಿಂದ ಹೊರಬರುವ ಕಲುಷಿತ ನೀರಿನಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಇನ್ನಾದರೂ ರೈತರು ಮತ್ತು ಗ್ರಾಮಸ್ಥರ ಸಂಕಷ್ಟಕ್ಕೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಶಿವರಾಜ್ ಜೊತೆ ವಿಠಲ್ ಕ್ಯಾರಬಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ವೆಲ್ಕಮ್ ಬ್ಯಾಕ್. ಯಾವುದೇ ಭಾಗದಲ್ಲಾದರೂ ಕೂಡ ಕಾರ್ಖಾನೆಗಳು ನಿರ್ಮಾಣ ಆದ್ರೆ ಆ ಭಾಗದ ಜನರ ಬದುಕು ಉದ್ಧಾರ ಆಗುತ್ತೆ, ಆರ್ಥಿಕವಾಗಿ ಸದೃಢರಾಗ್ತಾರೆ ಅಂತ ಬಂಡವಾಳಶಾಹಿಗಳು ಈ ರೀತಿ ವಾದ ಮಾಡ್ತಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಅದೇ ಕಾರ್ಖಾನೆಗಳಿಂದ ಸಾವಿರಾರು ಜನರ ಬದುಕು ಕೂಡ ಮೂರಾಬಟ್ಟೆ ಆಗ್ತಾ ಇದೆ ಅನ್ನುವಂತಹ ಸಾಕಷ್ಟು ಉದಾಹರಣೆಗಳು ಕಣ್ಮುಂದೆ ಬರುತ್ತೆ. ಯಾಕೀಗ ಈ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಕಾರ್ಖಾನೆ ಕಲುಷಿತ ನೀರಿಗೆ ಜನರು ತತ್ತರ. ಆಸಿಡ್ ಮಿಶ್ರಿತ ನೀರಿನಿಂದ ಜೀವನ ದುಸ್ತರ. ಕೇವಲ ನಿಮ್ಮ ಹೊಟ್ಟೆ ತುಂಬಿಸ್ಕೋದಕ್ಕೆ 500 ಜನ ಹೊಟ್ಟೆ ತುಂಬಿಸೋದಕ್ಕೆ 1000 ಜನ ಆ ಪ್ರಾಣಿಗಳು, ಮಕ್ಕಳು, ಮರಿ, ಮುಂದಿನ ಪೀಳಿಗೆ ಎಲ್ಲರನ್ನೂ ಹಾಳು ಮಾಡ್ತಾ ಇದ್ದೀರಾ. ಹೀಗೆ ಫ್ಯಾಕ್ಟರಿ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಜನರು. ಕಾರ್ಖಾನೆ ಕಲುಷಿತ ನೀರಿನಿಂದ ಒಣಗಿ ಹೋಗಿರುವ ಅಡಕೆ, ತೆಂಗು ಸೇರಿದಂತೆ ವಿವಿಧ ಬೆಳೆಗಳು ಫ್ಯಾಕ್ಟರಿ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು. ಒಂದ್ಸರಿ ನೀರನ್ನ ಎಷ್ಟು ಸರಿ ಹೌದು, ಇದೆಲ್ಲ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಹೆಬ್ಬಾಳು ಬಡಾವಣೆಯ ಪಕ್ಕದಲ್ಲಿರುವ ಬನ್ಸಾಲ್ ಆರಾಧ್ಯ ಸ್ಟೀಲ್ ವೈರ್ ಫ್ಯಾಕ್ಟರಿ ಬಳಿ. ಈ ಕಾರ್ಖಾನೆಯಲ್ಲಿ ನೂರಾರು ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ದೇಶದ ವಿವಿಧ ಕಡೆ ತನ್ನದೇ ಆಗಿರುವ ಹೆಸರು ಕೂಡ ಇದೆ. ಅಲ್ಲದೆ ಈ ಫ್ಯಾಕ್ಟರಿಯಲ್ಲಿ ವೈರ್ ತಯಾರಾಗುತ್ತಿದ್ದು ಹೊರಬರುವ ತ್ಯಾಜ್ಯದಿಂದ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಕುಡಿಯುವ ನೀರಿನಲ್ಲಿ ಜಿಡ್ಡಿನ ಅಂಶ ಹೆಚ್ಚಾಗುತ್ತಿದ್ದು ಇದನ್ನ ಕುಡಿದು ಅನಾರೋಗ್ಯಕ್ಕೀಡಾಗುವಂತಾಗಿದೆ. ಈಗ ಅಕ್ಕಪಕ್ಕ ಹೊಲದಾಗೆಲ್ಲ ಬಿಟ್ಬಿಟ್ರೆ ಹೊಲದೊಳಗೆಲ್ಲ ಬೆಳೆ ನಾಶ ಆಗಿ ಹೋಗತ್ತೆ. ಸಾವುಕಾರ ಏನ್ ಬಂದ್ರು ಸುಧಾರಿಸಿ ಅಂತಾರೆ. ಬಡವರು 1 ಎಕರೆ 2 ಎಕರೆ ಜಮೀನು ಇದ್ದಂತಾರವು ವರ್ಷಾರ್ಗಟ್ಲೆ ಅದ್ರಾಗ ಕಾಲಕ್ಕ ಜೀವನ ಮಾಡದೇರಿ ಗೊತ್ತಾಗತ್ತೆ ಸಮಸ್ಯೆ ಏನನ್ನೋದು. ಅದು ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಬಡವರಿಗೆ ಒಳ್ಳೇದಾಗಬೇಕು, ಅದನ್ನ ತಡೆಗಟ್ಟಬೇಕು. ಆ ಸೆಡ್ ಹೊರಗೆ ಬಿಡಬಾರ್ದು ಅಂತ ಹೇಳ್ತಾ ಇದೀವಿ ಸರ್. ಅದು ಅಲ್ಲದೆ ಬೋರ್ವೆಲ್ಗಳಲ್ಲಿ ಕೂಡ ಕಲುಷಿತ ನೀರು ಸೇರ್ಪಡೆಯಾಗಿದ್ದರಿಂದ ನೀರನ್ನ ಬಳಕೆ ಮಾಡಲು ಕೂಡ ಯೋಗ್ಯವಾಗಿಲ್ಲ. ಅಲ್ಲದೆ ಈ ಫ್ಯಾಕ್ಟರಿ ಸುತ್ತಮುತ್ತ ಇರುವ ಜಮೀನುಗಳಲ್ಲಿ ಬೆಳೆಗಳು ಕೂಡ ಒಣಗಿ ಹೋಗುತ್ತಿದ್ದು ಫ್ಯಾಕ್ಟರಿಯ ಕೆಮಿಕಲ್ ಭೂಮಿಗೆ ಸೇರಿದ್ದರಿಂದ ತೊಂದರೆಯಾಗುತ್ತಿದೆ ಎಂದು ಇಲ್ಲಿನ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಅವ್ರು ಆಸಿಡ್ ನೀರ್ನ ಭೂಮಿ ಒಳಗ್ ಬಿಡ್ತಿದ್ದಾರೆ. ಹಾಗಾಗಿ ದೊಡ್ಡವರಿಗೆ ಸಣ್ಣವರಿಗೆಲ್ಲ ಮಂಡಿ ನೋವು, ಕಾಲ್ ನೋವು, ಮೈಕೈ ಕೆರೆತ, ಒಂಥರ ನೀರು ಕುಡಿದ್ರೆ ಗಂಟ್ಲಲ್ಲಿ ನೋವು ಬರ್ತಾ ಇದೆ. ಹಾಗಾಗಿ ನಾವು ಬೆಳೆಗೇನಾದ್ರೂ ಬೋರ್ವೆಲ್ ಹಾಕ್ಸಿದ್ರೆ ಹೊಲದಲ್ಲೆಲ್ಲ ಆ ನೀರು ಡಂಪ್ ಆಗ್ಬಿಟ್ಟು ನಮಗೆ ಆಸಿಡ್ ನೀರ್ ಬರ್ತಾ ಇದೆ ಭೂಮಿ ಮೇಲಿಂದ ಒಳಗಡೆಯಿಂದ. ಆ ನೀರ್ನ ಅವರು ಡಂಪ್ ಮಾಡ್ರಿ ಬೇರೆ ಕಡೆ ಅಂತ ನಾವು ಕೇಳಿದ್ರೆ ಅವರು ಇಲ್ಲೇ ಬಿಡ್ತಾ ಇದೀವಿ ಅಂತ ನಾವು ಕೇಳಿದಾಗ ಅಷ್ಟೇ ಟ್ಯಾಂಕರ್ ಅಲ್ಲಿ ಡಂಪ್ ಮಾಡ್ತಾರೆ. ಆಮೇಲೆ ಮತ್ತೆ ತಿರ್ಗಾ ಇಲ್ಲೇ ಬಂದು ಡಂಪ್ ಮಾಡ್ತಾರೆ ಅವರು. ಇನ್ನು ಫ್ಯಾಕ್ಟರಿಯಿಂದ ಹೊರಬರುವ ಕಲುಷಿತ ನೀರನ್ನ ಶುದ್ಧೀಕರಣ ಮಾಡಿ ಬಳಕೆ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ಕಲುಷಿತ ನೀರನ್ನ ಸೀದಾ ಜಮೀನಿನ ಒಳಗೆ ಬಿಟ್ಟಿರೋದ್ರಿಂದ ಅದು ಅಂತರ್ಜಾಲದಲ್ಲಿ ಸೇರಿಕೊಂಡು ಸುತ್ತಮುತ್ತಲಿನ ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಂತ ಬೆಳೆಗಳಿಗೆ ಹಾನಿಯಾಗಿದೆ. ಅಲ್ಲದೆ ಕುಡಿಯುವ ನೀರು ಕೂಡ ಕಲುಷಿತಗೊಂಡಿದೆ. ಆದ್ದರಿಂದ ಫ್ಯಾಕ್ಟರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಅದಕ್ಕೆ ಬೇಕಾದ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ಈಗಲೇ ತಗೊಂಡಿದೆ ಕಂಪನಿ. ಇವಾಗ ಮೊದಲು ಒಬ್ಬರ ಕಂಟ್ರೋಲ್ ಅಲ್ಲಿ ಇತ್ತು, ಅಂದ್ರೆ ಲೋಕಲ್ ಅಂತ ಆರಾಧ್ಯ ಅನ್ನೋರೊಬ್ಬರ ಇದರಲ್ಲಿ ಇತ್ತು. ಇವಾಗ ಬನ್ಸಲ್ ಅನ್ನೋ ಒಂದು ಡೆಲ್ಲಿ ಕಂಪನಿ ಆಡ್ ಆಗಿರೋದ್ರಿಂದ ಅವರದ್ದು ಇದೇ ತರದವೇ 4 ಫ್ಯಾಕ್ಟರಿಗಳಿದಾವೆ ಇಂಡಿಯಾದಲ್ಲಿ. ಈ ಫ್ಯಾಕ್ಟರಿಯನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲದನ್ನು ಈಗ ಇದ್ರ ಜೊತೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಒಟ್ಟಾರೆ ಫ್ಯಾಕ್ಟರಿಯಿಂದ ಹೊರಬರುವ ಕಲುಷಿತ ನೀರಿನಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಇನ್ನಾದರೂ ರೈತರು ಮತ್ತು ಗ್ರಾಮಸ್ಥರ ಸಂಕಷ್ಟಕ್ಕೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಶಿವರಾಜ್ ಜೊತೆ ವಿಠಲ್ ಕ್ಯಾರಬಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ತಲೆ ಹಾಕುತ್ತಿದ್ದ